ರಾಜಾ ಸಾಬ್ ಇದು ಮಾರುತಿ ಅವರು ಡೈರೆಕ್ಟ್ ಮಾಡಿ ಪ್ರಭಾಸ್, ಸಂಜಯ್ ದತ್, ಮಾಲ್ವಿಕಾ ಮತ್ತು ನಿಧಿ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ ಮೂವಿ. ಇದು ಒಂದು ಹಾರರ್ ಫ್ಯಾಂಟಸಿ ಕಾಮಿಡಿ ಮೂವಿ. ಇಂಟ್ರೊಡಕ್ಷನ್ ಆಯಿತು. ಈಗ ಮೂವಿ ಹೇಗಿತ್ತು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಇಲ್ಲಿ ಪ್ರಭಾಸ್ ಅವರು ರಾಜಾ ಸಾಬಾಗಿ ಕಾಣಿಸ್ಕೊಳ್ತಾರೆ. ನಮ್ಮ ರಾಜಾ ಸಾಬ್ ಒಬ್ಬ ಆಫ್ರಾನ್. ಅವನ ಅಜ್ಜಿ ಬಿಟ್ಟರೆ ಯಾರೂ ಇರಲ್ಲ. ಇಲ್ಲಿ ಅವನ ಅಜ್ಜಿ ಸಲುವಾಗಿ ಅವನ ತಾತನನ್ನು ಹುಡುಕೋದು ಮೂವಿ ಮೇನ್ ಸ್ಟೋರಿ ಲೈನ್. ಮೂವಿನಲ್ಲಿ ನನಗೆ ಇಷ್ಟ ಆದ ಫಸ್ಟ್ ಥಿಂಗ್ ಅಂದರೆ ಮೂವಿಯ ಒನ್ ಲೈನ್ ಸ್ಟೋರಿ ಅಥವಾ ಕೋರ್ ಪಾಯಿಂಟ್. ಅದು ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಪ್ರಭಾಸ್ ಅವ್ರಿಗೆ ತುಂಬ ದಿನಗಳ ನಂತರ ಇಲ್ಲೊಂದು ಎನರ್ಜೆಟಿಕ್ ರೋಲ್ ಸಿಕ್ಕಿದೆ. ಅದನ್ನು ಅವ್ರು ಚೆನ್ನಾಗಿ ನಿಭಾಯಿಸ್ತಾರೆ. ಮೂವಿನಲ್ಲಿ ನನಗೆ ಇಷ್ಟವಾದ ವಿಷಯಗಳು ಬಂದರೆ ಅವು ಸ್ವಲ್ಪ ಜಾಸ್ತಿಯೇ ಇವೆ. ನಾನು ಮೊದಲೇ ಹೇಳಿದ ಹಾಗೆ ಒನ್ ಲೈನ್ ಸ್ಟೋರಿ ಇಂಟ್ರೆಸ್ಟಿಂಗ್ ಇತ್ತು, ಆದರೆ ಅದನ್ನು ಪ್ರಾಪರ್ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡೋಲ್ಲಿ ಡೈರೆಕ್ಟರ್ ಫೇಲ್ ಆಗಿದ್ದಾರೆ. ಫಸ್ಟ್ ಟ್ರೇಲರ್ನಲ್ಲಿ ತೋರಿಸಿದ ತುಂಬ ಸೀನ್ಸ್ ಮೂವಿನಲ್ಲಿ ಇಲ್ಲವೇ ಇಲ್ಲ. ಎಡಿಟಿಂಗ್ ಟೈಮ್ನಲ್ಲಿ ಕಟ್ ಮಾಡಿದ್ರು ಅನ್ನೋ ಫೀಲಿಂಗ್ ಬರುತ್ತೆ. ಬಹಳ ಅನ್ನೆಸೆಸರಿ ಸೀನ್ಸ್ ಮೂವಿನಲ್ಲಿ ಪ್ಲೇಸ್ ಮಾಡಿ ರಿಯಲಿ ಗುಡ್ ಸೀನ್ಸನ್ನು ಕಟ್ ಮಾಡಿದಂತ ಅನಿಸುತ್ತೆ. ಎಡಿಟಿಂಗ್ ತುಂಬ ಪ್ಯಾಚಿ ಆಗಿದೆ. ಸ್ಕ್ರೀನ್ ಪ್ಲೇನಲ್ಲಿ ಕಂಟಿನ್ಯೂಟಿ ಅನ್ನೋದೇ ಇಲ್ಲ. ಸೀನಿಂದ ಸೀನ್ಗೆ ಪ್ರಾಪರ್ ಕನೆಕ್ಷನ್ ಇಲ್ಲ. ಪ್ರಾಪರ್ ಹಾರರ್ ಕಾಮಿಡಿ ಫಿಲ್ಮ್ ಮಾಡಿದ್ರೆ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಆದರೆ ಕಮರ್ಷಿಯಲ್ ಮೂವಿ ಮಾಡೋದು ಅಂತ ಅನ್ನೆಸೆಸರಿ ಆ್ಯಕ್ಷನ್ ಸೀನ್ಸ್, ರೊಮ್ಯಾಂಟಿಕ್ ಸೀನ್ಸ್ ಮತ್ತು ಸಾಂಗ್ಸ್ ಆ್ಯಡ್ ಮಾಡಿರೋದ್ರಿಂದ ಮೂವಿ ತುಂಬ ಡ್ರ್ಯಾಗ್ ಆಗಿದೆ. ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದರೆ ಅಜ್ಜಿ ಮೊಮ್ಮಗನ್ ಇಮೋಷನ್ನಿಂದ ಮೂವಿ ಸ್ಟಾರ್ಟ್ ಆಗುತ್ತೆ. ಅದು ಇನಿಷಿಯಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆದರೆ ಮೇನ್ ಸ್ಟೋರಿಗೆ ಬರೋಕ್ಕೆ ಮೂವಿ ತುಂಬ ಟೈಮ್ ತಗೊಳುತ್ತೆ. ಪ್ರೀ ಇಂಟರ್ವಲರ್ಗೆ ಔಟ್ಡೇಟೆಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಮಾತ್ರ ಇವೆ. ಇದು ಮೂವಿಯ ಪೇಸ್ನನ್ನು ಸ್ಲೋ ಮಾಡ್ತದೆ. ನಿಧಿ ಜೊತೆಗಿನ ಸೀನ್ಸ್ ಸ್ವಲ್ಪ ವರ್ಕ್ ಆದರೂ ಮೇನ್ ಸ್ಟೋರಿಗೆ ಅವು ಯಾವುದೇ ಆ್ಯಡ್ ಆನ್ ಕೊಡಲ್ಲ. ಪ್ರೀ ಇಂಟರ್ವಲ್ ನಂತರ ಮೇನ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ಗೆ ಗುಡ್ ಸ್ಟೇಜ್ ಸೆಟ್ ಆಗಿತ್ತು. ಸೆಕೆಂಡ್ ಹಾಫ್ನಲ್ಲಿ ಮೇನ್ ಸ್ಟೋರಿ ಮೇಲೆ ಫೋಕಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಮತ್ತೆ ಅದೇ ರೊಮ್ಯಾಂಟಿಕ್ ಸೀನ್ಸ್ ಮತ್ತು ಸಾಂಗ್ಸ್ಗಳಿಂದ ಇರಿಟೇಷನ್ ಬರುತ್ತೆ. 3 ಹೀರೋಯಿನ್ಸ್ಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ, ಆದರೆ ಅವ್ರ ಪ್ರೆಸೆನ್ಸ್ ಮೇನ್ ಸ್ಟೋರಿಗೆ ಯಾವುದೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ಕಮರ್ಷಿಯಲ್ ಪರ್ಪಸ್ಗೆ ಆ್ಯಡ್ ಮಾಡಿದಂತೆ ಫೀಲ್ ಬಂತು. ಮೂವಿಯ ಲಾಸ್ಟ್ 30 ಮಿನಿಟ್ಸ್ ತುಂಬ ಚೆನ್ನಾಗಿ ಬಂದಿವೆ. VFX, ಎಕ್ಸಿಕ್ಯೂಷನ್ ಆಲ್ ವರ್ಕ್ಡ್ ವೆಲ್. ಲಾಸ್ಟ್ ಪೋರ್ಷನ್ ಆ್ಯಕ್ಚುಲಿ ವೆಲ್ ಎಕ್ಸಿಕ್ಯೂಟೆಡ್. ಓವರಾಲ್ ಆಗಿ ಹೇಳೋದಾದರೆ ಬಿಗ್ ಸ್ಟಾರ್ ಅಂತ ಕಮರ್ಷಿಯಾಲಿಟಿ ಆ್ಯಡ್ ಮಾಡೋಕ್ಕೆ ಹೋಗಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ಹಾಳು ಮಾಡಿದ್ದಾರೆ. ಎಷ್ಟು ಪೋರ್ಷನ್ಸ್ ರಿಮೂವ್ ಮಾಡಿದ್ರೂ ಮೂವಿ ಸ್ಟಿಲ್ ಆಲ್ಮೋಸ್ಟ್ 3 hours ಲಾಂಗ್ ಇದೆ. ಎಡಿಟಿಂಗ್ ಕ್ಲಿಯರ್ಲಿ ಫೇಲ್ ಆಗಿದೆ. ಸಾಂಗ್ಸ್ ಹೊರಗಡೆ ಕೇಳೋಕೆ ಚೆನ್ನಾಗಿದ್ರು ಮೂವಿ ಫ್ಲೋ ಅಲ್ಲಿ ವರ್ಕ್ ಆಗಿಲ್ಲ. ನನ್ನ ಪ್ರಕಾರ ಇದು ಬಿಲೋ ಆ್ಯಾವ್ರೇಜ್ ಮೂವಿ ತುಂಬ ಸ್ಲೋ ಅನಿಸುತ್ತೆ. ಪ್ರಭಾಸ್ ಫ್ಯಾನ್ಸ್ಗಿಂತ ಮೂವಿ ಲವರ್ಸ್ಗೆ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೂವಿ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.